ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜಧಾನಿ ಬೆಂಗಳೂರಿನಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ರಾಜ್ಯವನ್ನ ನಡುಗಿಸಿದ ಮೊನ್ನೆ ನಡೆದ ಘಟನೆಗೆ ಹೊಸ ತಿರುವು ಸಿಕ್ಕಿದೆ. ಹಳೆ ಪ್ರೇಮದ ವಿಚಾರಕ್ಕೆ ಮನನೊಂದ ಯುವತಿಯೊಬ್ಬಳು ತನ್ನ ಪ್ರೇಮಿಯನ್ನೇ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದಾಳೆ. ಸಿನಿಮೀಯ ರೀತಿಯಲ್ಲಿ ಪ್ರಪೋಸ್ ಮಾಡ್ತೇನೆ ಎಂದು ನಂಬಿಸಿ ಪ್ರೇಮಿಯ ಕೈಕಾಲು ಕಟ್ಟಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಂತ ಕಿರಾತಕಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಈಗ ಇದು ತನಿಖೆಯಿಂದ ಹೊಸ ವಿಚಾರವೊಂದು ಹೊರಬಂದಿದೆ. ಹಾಗಿದ್ರೆ ಏನಿದು ಘಟನೆ? ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಾನ್ ನೀಡ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಬೆಂಗಳೂರಿನ ಬ್ಯಾಟರಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಂಜನಾ ನಗರದಲ್ಲಿ ಮನಕಲಕುವ ಘಟನೆ ನಡೆದಿದೆ. 27 ವರ್ಷದ ಕಿರಣ್ ಕೊಲೆಯಾದ ದುರ್ದೈವಿ. ಈತನನ್ನ ಪ್ರೇಮಿಸುತ್ತಿದ್ದ ಪ್ರೇರಣಾ ಎಂಬ ಸುಗುಣಾತಿಯೇ ಈ ಕೃತ್ಯದ ರೂವಾರಿ. ಪ್ರೀತಿಯ ಹೆಸರಿನಲ್ಲಿ ನಡೆದ ಈ ಹತ್ಯೆ ಇಡೀ ನಗರವನ್ನೇ ನಡುಗಿಸಿದೆ. ಕಿರಣ್ ಮನೆಗೆ ಬಂದಾಗ ಪ್ರೇರಣಾ ಆತನ ಕಣ್ಣಿಗೆ ಬಟ್ಟೆ ಕಟ್ಟಿ ಸರ್ಪ್ರೈಸ್ ನೀಡುವಂತ ನಾಟಕವಾಡಿದ್ದಾಳೆ. ಸಿನಿಮಾ ಶೈಲಿಯಲ್ಲಿ ಪ್ರಪೋಸ್ ಮಾಡಬೇಕೆಂಬ ಆಸೆ ಇದೆ ಎಂದು ಹೇಳಿದ್ದಾಳೆ. ಕಿರಣ್ ಮದುವೆಯ ಪ್ರಪೋಸಲ್ ಎಂದು ಖುಷಿಯಲ್ಲಿದ್ದಾಗ ಪ್ರೇರಣಾ ಮೊದಲೇ ತಂದಿಟ್ಟಿದ್ದಂಥ ಪೆಟ್ರೋಲ್ ಮತ್ತು ಸೀಮೆಎಣ್ಣೆ ಮಿಶ್ರಿತ ದ್ರವವನ್ನ ಆತನ ಮೇಲೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಕಿರಣ್ ಕಿರುಚಾಡಿದ್ರೂ ಕಿಂಚಿತ್ತೂ ದಯೆ ತೋರದೆ ಆತನನ್ನ ಜೀವಂತವಾಗಿ ಸುಟ್ಟು ಕೊಂದಿದ್ದಾಳೆ. ಆರಂಭದಲ್ಲಿ ಇದೊಂದು ಆತ್ಮಹತ್ಯೆ ಎಂದು ನಂಬಿಸಲು ಪ್ರೇರಣಾ ಪ್ರಯತ್ನಿಸಿದ್ಲು. ಆದರೆ ಪೊಲೀಸರಿಗೆ ಆರಂಭದಲ್ಲೇ ಅನುಮಾನ ಮೂಡಿತು. ಕಿರಣ್ ಬೈಕ್ನಲ್ಲಿ ಯಾವುದೇ ಪೆಟ್ರೋಲ್ ಇರಲಿಲ್ಲ ಮತ್ತು ಅಂದೇ ಪ್ರೇರಣಾ ಇಂಧನ ಖರೀದಿಸಿದಂತ ಸಾಕ್ಷ್ಯಗಳು ಕೂಡ ದೊರೆತವು. ಎಲ್ಲಕ್ಕಿಂತ ಮುಖ್ಯವಾಗಿ ಕೊಲೆಯ ದೃಶ್ಯವನ್ನ ಅವಳು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದು ತನಿಖೆಯಲ್ಲಿ ದೊಡ್ಡ ತಿರುವು ನೀಡಿತು. ಪೊಲೀಸ್ ತನಿಖೆಯ ಪ್ರಕಾರ ಕಿರಣ್ ತನ್ನನ್ನ ಕಡೆಗಣಿಸುತ್ತಿದ್ದಾನೆ ಮತ್ತು ಮದುವೆಯಾಗಲು ನಿರಾಕರಿಸುತ್ತಿದ್ದಾನೆ ಎಂಬ ಸಿಟ್ಟು ಆಕೆಗಿತ್ತು. ಹಳೆಯ ಪ್ರೇಮ ಪ್ರಕರಣವೊಂದರ ವಿಚಾರವಾಗಿ ಇಬ್ಬರ ನಡುವೆ ಕಿರಿಕಿರಿ ಉಂಟಾಗಿತ್ತು. ಸಾಯುವ ಮುನ್ನ ಆತನ ನರಳಾಟವನ್ನ ನೋಡಬೇಕೆಂಬ ವಿಕೃತ ಮನಸ್ಥಿತಿಯಿಂದ ಈ ರೀತಿ ಮಾಡಿದ್ದಾಳೆಂದು ಶಂಕಿಸಲಾಗಿದೆ. ಕಿರಣ್ ತನ್ನನ್ನ ಕಡೆಗಣಿಸುತ್ತಿದ್ದಾನೆ ಮತ್ತು ಮದುವೆಯಾಗಲು ನಿರಾಕರಿಸುತ್ತಿದ್ದಾನೆ ಎಂಬ ಸಿಟ್ಟು ಆಕೆಗಿತ್ತು. ಹಳೆಯ ಪ್ರೇಮ ಪ್ರಕರಣವೊಂದರ ವಿಚಾರವಾಗಿ ಇಬ್ಬರ ನಡುವೆ ಕಿರಿಕಿರಿ ಉಂಟಾಗಿತ್ತು. ಘಟನೆ ನಡೆದ ಬಳಿಕ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿ ಪ್ರೇರಣಾಳನ್ನ ಬಂಧಿಸಿದ್ದಾರೆ. ಡಿಸಿಪಿ ಲಕ್ಷ್ಮಣ್ ನಿಂಬರಗಿ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದ್ದು ಆಕೆ ಚಿತ್ರೀಕರಿಸಿದ ವಿಡಿಯೋವನ್ನ ಪ್ರಮುಖ ಸಾಕ್ಷ್ಯವಾಗಿ ವಶಪಡಿಸಿಕೊಳ್ಳಲಾಗಿದೆ. ಪ್ರೀತಿ ಎನ್ನುವುದು ನಂಬಿಕೆಯ ಮೇಲೆ ನಿಂತಿರುತ್ತದೆ. ಆದರೆ ಇಲ್ಲಿ ಅದೇ ಪ್ರೀತಿ ಸಾವಿನ ರೂಪದಲ್ಲಿ ಬಂದಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೊಲೆಯ ಹಂತಕ್ಕೆ ತಲುಪುತ್ತಿರುವುದು ಸಮಾಜದ ಕ್ರೂರತೆಗೆ ಸಾಕ್ಷಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.